ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಅರೇಬಿಯನ್ ಡೆಸರ್ಟ್ ಬ್ರೆಡ್ ಪುಡ್ಡಿಂಗ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು 7-8 ಪೀಸಷ್ಟು ಬ್ರೆಡ್ ಸ್ಲೈಸನ್ನು ತಗೊಂಡಿದ್ದೀನಿ. ಹಾಲು 1 ಲೀಟ್ರು, ಸಕ್ಕರೆ, ಡ್ರೈ ಫ್ರೂಟ್ಸು, ರೋಸ್ ಪೆಟಲ್ಸು ಮತ್ತು ಕಸ್ಟರ್ಡ್ ಪೌಡರ್, ವೆನಿಲಾ ಎಸೆನ್ಸ್ ತಗೊಂಡಿದ್ದೀನಿ. ನೀವು ಯಾವ ಬೇಕಾದರೂ ಫ್ಲೇವರ್ ತಗೋಬೋದು. ನಂತರ ಕಸ್ಟರ್ಡ್ ಪೌಡರ್ 1-2 ಸ್ಪೂನಿಗೆ, 1 ಲೋಟದ ಹಾಲು ತಗೊಂಡು ಅದನ್ನು ಗಂಟಾಗ್ದಂಗೆ ಕಲಸಿಟ್ಕೊಳ್ಳೋಣ. ಸ್ವಲ್ಪ ಗಂಟಾಗ್ದಂಗೆ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ. ಈಗ ಡೈರೆಕ್ಟ್ ಹಾಲ್ಗೆ ಹಾಕಿದ್ರೆ ಗಂಟಾಗುತ್ತೆ ಅಂದ್ರೆ ಈ ಥರ ಮಾಡಿ ಇಟ್ಕೊಳ್ಳೋಣ. ಒಂದು ಅರ್ಧ ಲೋಟ ಹಾಲಾದರೆ ಸಾಕು. ಇದಕ್ಕೆ ತುಂಬಾ ಈಸಿ ಸ್ವೀಟ್ ಡೆಸರ್ಟು, ತುಂಬಾ ಬೇಗ ಆಗುತ್ತೆ. ಮಾಡಿ ನೋಡಿ ಮನೆಯಲ್ಲಿ. ನಂತರ 1/4 ಲೀಟ್ರಷ್ಟು ಹಾಲನ್ನು ನಾನು ಕಾಯೋದಕ್ಕಿಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕಾಯ್ದ ನಂತರ ನಾವು ಮಿಕ್ಸ್ ಮಾಡ್ಕೊಂಡ್ರಂಥ ಕಸ್ಟರ್ಡ್ ಮಿಕ್ಸನ್ನು ಹಾಲಿಗೆ ಹಾಕೋಣ. ಇದನ್ನು ಅಷ್ಟೇ ಕೈಯಾಡ್ತಾನೇ ಇರಿ, ಗಟ್ಟಿ ಆಗೋ ತನಕ ಕೈಯಾಡ್ತಾನೇ ಇರಬೇಕು. ಮಿಕ್ಸ್ ಮಾಡ್ತಾಯಿರಿ. ಈ ಥರ ನೋಡಿ ಗಟ್ಟಿ ಆಗ್ತಾ ಇರುತ್ತೆ. ಆಮೇಲೆ ಸಕ್ಕರೆ, ನನಗೆ ಸ್ವೀಟಿಗೆ ಎಷ್ಟು ಬೇಕು, ಈಗ ನಾನು 1/4 ಬೌಲಷ್ಟು ಸಕ್ಕರೆನ ಹಾಕಿದ್ದೀನಿ. ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ತುಂಬಾ ಈಸಿ ಆಗುತ್ತೆ ಸ್ವೀಟ್. ಇದು ತುಂಬಾ ಬೇಗ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗೋಂಥ ಬ್ರೆಡ್ ಪುಡಿಂಗ್ ಇದು. ಇದನ್ನು ಅರೇಬಿಯನ್ ಡೆಸರ್ಟ್ ಅಂತಲೂ ಹೇಳ್ತಾರೆ. ನಾವು ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನಂತರ ಅದು ಆರಕ್ಕಿಡೋಣ. ನಂತರ ಈಗ ಬ್ರೆಡ್ ಸ್ಲೈಸನ್ನು ಈ ಸೈಡ್ ಬ್ಲ್ಯಾಕ್ ಆಗಿರುತ್ತಲ್ಲ, ಇದನ್ನು ರಿಮೂವ್ ಮಾಡೋಣ. ನೀವು ಬೇಕಾದರೆ ಈ ಥರ ದೊಡ್ಡ ಸ್ಲೈಸ್ ಮಾಡಿನೂ ಪುಡ್ಡಿಂಗ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಸಣ್ಣ ಕ್ಯೂಬ್ ಟೈಪ್ ಮಾಡ್ಕೊಂಡು ಬೇಕಾದರೆ ಮಾಡ್ಬೋದು. ನೋಡಿ ಈ ಥರ ಎಲ್ಲ ಬ್ರೆಡ್ಡನ್ನು ಇದೇ ಥರ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನಂತರ ಒಂದು ದೋಸೆ ತವನ ಇಡಿ. ನಾನು ದೋಸೆ ತವದಲ್ಲಿ ಬ್ರೆಡ್ಡನ್ನು ಬೇಯಿಸ್ಕೊತಾ ಇದ್ದೀನಿ. ನೀವು ಇಲ್ಲ ಅಂದರೆ ಬೇಕಿದ್ರೆ ಇನ್ನೂ ಒಂದು ಟೈಪಲ್ಲಿ ಅಂದರೆ ಎಣ್ಣೆಗೆ ಡಿಪ್ ಮಾಡಿ ಅದನ್ನು ಬೇಯಿಸ್ಕೋಬೋದು. ನನಗೆ ನಮ್ಮ ಮನೇಲಿ ಯಾರಿಗೂ ಆ ಥರ ಎಣ್ಣೆಲಿ ಬೇಯಿಸೋದು ಇಷ್ಟ ಆಗೋಲ್ಲ ಅಂಥೇಳಿ ನಾನು ಬೆಣ್ಣೆಲಿ ಈ ಥರ ರೋಸ್ಟ್ ಮಾಡಿ ಮಾಡ್ತಾಯಿದ್ದೀನಿ. ನೀವು ಎರಡೂ ಕಡೆ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಈ ಥರ ಎಲ್ಲ ಬ್ರೆಡ್ಡನ್ನು. ಇನ್ನೊಂದು ಮೆಥಡಲ್ಲಿ ಅಂದರೆ ಈ ಥರ ರೋಸ್ಟೆಡ್ ಬ್ರೆಡ್ ಪೀಸಸ್ನ ನೀವು ಬೇಕಾದರೆ ಶುಗರ್ ಸಿರಪ್ ಮಾಡ್ಕೊಂಡು ಅದಕ್ಕೆ ಡಿಪ್ ಮಾಡಿ ಬೇಕಾದರೆ ತಿನ್ಬೋದು. ಸ್ವೀಟ್ ಇಷ್ಟಪಡೋರು ಆ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಆಮೇಲೆ ರೋಸ್ಟ್ ಆದ ಬ್ರೆಡ್ಡನ್ನು ನಾನು ಒಂದು ಸ್ಕ್ವೇರ್ ಇರೋಂಥ ಡಬ್ಬಕ್ಕೆ ಈ ಥರ ಜೋಡಿಸ್ತಾ ಇದ್ದೀನಿ. ಫಸ್ಟು 1 ಲೇಯರ್ ಜೋಡಿಸ್ಕೊಳ್ಳೋಣ. ನೋಡಿ ಈ ಥರ. ನಂತರ ಆ ಲೇಯರ್ಗೆ ನಾವು ಕಸ್ಟರ್ಡ್ ಮಿಲ್ಕ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಮೇಲೆ ಹಾಕೋಣ. 1 ಲೇಯರ್ಗೆ ಎಲ್ಲದಕ್ಕೂ ಹಾಕಬೇಕು. ಆ ಥರ ನೀಟಾಗಿ ಈವನ್ನಾಗಿ ಕಸ್ಟರ್ಡ್ ಸಿರಪ್ಪನ್ನು ಹಾಕಿ. ಮಕ್ಕಳಿಗೆ ಏನಪ್ಪ ಡೈಲಿ ಒಂದೊಂದು ಮಾಡೋದು ಅಂದಾಗ ಈ ಥರ ಹೊಸದಾಗಿ ನಾವು ಮಾಡಬೇಕಲ್ಲ, ಈ ಥರ ಹೊಸ್ದಾಗಿ ಏನಾದರೂ ಮಾಡಬೇಕು ಅಂದಾಗ ನಾವು ಈ ಥರ ಮನೇಲಿ ಮಾಡ್ಕೊಂಡು ತಿಂದರೆ ಏನಾಗಲ್ಲ. ನೆಕ್ಸ್ಟ್ ಇನ್ನೊಂದು ಲೇಯರ್ ಅದೇ ಥರ ಜೋಡಿಸಿ ಮತ್ತು ಅದ್ರ ಮೇಲೂ ಈ ಥರ ಕಸ್ಟರ್ಡ್ ಸಿರಪ್ಪನ್ನು ಹಾಕಿ ನಂತರ ಮಿಕ್ಕಿದ ಬ್ರೆಡ್ ಪೀಸನ್ನು ಅಷ್ಟೇ ಈಗ ಸೈಡಲ್ಲಿ ಜಾಗ ಇರುತ್ತಲ್ಲ ಅದನ್ನು ಹಾಕಿ. ಬೇಕಿದ್ರೆ ನೀವು ಇನ್ನೂ 1 ಲೇಯರ್ ಮೇಲೆ ಹಾಕೋಬೋದು. ಬಟ್ ತಿನ್ನೋಕ್ಕಾಗೋದು 2 ಲೇಯರ್ ಹಾಕಿದ್ರೆ ಮಾತ್ರ. ಈಗ ಮಿಕ್ಕಿರೋಂಥ ಪೀಸನ್ನು ನಾನು ಸೈಡಲ್ಲಿ ಈ ಥರ ಹಾಕ್ತಾಯಿದ್ದೀನಿ. ಕಟ್ ಮಾಡಿ ನೀಟಾಗಿ ಈ ಥರ ಒಂದು ಸೈಡ್ಗೆ ಹಾಕೊಳ್ಳಿ. ಮತ್ತು ಅದ್ರ ಮೇಲೂ ಅಷ್ಟೇ ಈ ಸಿರಪ್ಪನ್ನು ಹಾಕಿ ನೋಡಿ. ಈಗ ಮೇಲ್ಗಡೆ ಸ್ವಲ್ಪ ಕುಡಿದಿದೆ ಅದು ಸಿರಪ್ಪನ್ನ ಮತ್ತೆ ಮೇಲೆ ಹಾಕೋಬೋದು. ಈ ಥರ ಜೋಡಿಸ್ಕೊಳ್ಳಿ. ಮತ್ತು ಅದ್ರ ಮೇಲೂ ಹಾಕಿ ಮಿಕ್ಕಿರೋಂಥ ಸಿರಪ್ಪನ್ನು ಒಂದು ಕಡೆಯಿಂದ ಎಲ್ಲದಕ್ಕೂ ಹಾಕೊಂಡು ಬನ್ನಿ. ನಂತರ ಈಗ ನಾನು ಡ್ರೈ ಫ್ರೂಟ್ಸನ್ನು ಈ ಥರ ಪುಡಿ ಮಾಡಿ ಮೇಲೆ ಉದುರಿಸ್ತಾ ಇದ್ದೀನಿ. ನೀವು ಎನಿ ಡ್ರೈ ಫ್ರೂಟ್ಸ್ ಈ ಥರ ಮೇಲೆ ಉದುರಿಸ್ಕೋಬೋದು. ನಾನು ಗೋಡಂಬಿ, ಪಿಸ್ತಾ ಹಾಕಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಇದನ್ನು ಮತ್ತು ರೋಸ್ ಪೆಟಲ್ಸ್ ಸುಮ್ಮನೆ ಅಲಂಕಾರಕ್ಕೆ. ಆಮೇಲೆ
ಟೇಸ್ಟು ಮಧ್ಯ ಮಧ್ಯ ಬೈಟ್ ಸಿಕ್ಕಾಗ ತುಂಬ ಚೆನ್ನಾಗಿರುತ್ತೆ. ಈ ಥರ ಹಾಕಿದ್ದೀನಿ. ಇದನ್ನು ಮುಚ್ಚಿ 1 ಅವರ್ ಅಥವಾ 2 ಅವರ್ಸ್ ನೀವು ಫ್ರಿಜ್ಜಲ್ಲಿಟ್ಟು ತಿನ್ನೋದಕ್ಕೆ ಸರ್ವ್ ಮಾಡ್ಕೋಬೋದು. ಬ್ರೆಡ್ ಪುಡ್ಡಿಂಗ್ ರೆಡಿ ಆಯಿತು. ಇದನ್ನು ಫ್ರಿಜ್ಜಲ್ಲಿಟ್ಟೆ. ಈಗ ನೋಡಿ 1-2 ಅವರ್ಸ್ ಆದಮೇಲೆ ಫ್ರಿಜ್ಜಿಂದ ತೆಗೆದಿದ್ದೀನಿ. ನೋಡಿ ಈ ಥರ ಆಗಿರುತ್ತೆ. ಬ್ರೆಡ್ ಪುಡ್ಡಿಂಗ್ ಡೆಸರ್ಟ್, ಅರೇಬಿಯನ್ ಡೆಸರ್ಟ್ ರೆಡಿ ಆಯಿತು. ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನೋಡಿ ಈ ಶೇಪಿಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಿಗೆಲ್ಲ ಈ ಡೆಸರ್ಟ್ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.